ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಆಯ್ಕೆ ಆಗಿರ್ತಕ್ಕಂಥ ಅಂತಂದ್ರೆ ಈಗಿನ ಇನ್ನೊಂದು ಕೂಡ ನಮ್ಮ ಅಧ್ಯಕ್ಷ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಇದರಿಂದ ಮಾನವತೆಯಿಂದ ಅನ್ಯಾಯನ ಸತ್ಯದಿಂದ ಹೊರಗೆ ನಾವು ಹೊರಬೇಕು. ಈ ನಿಟ್ಟಿನಲ್ಲಿ ದೀರ್ಘವಾಗಿ ನಮ್ಮ ನಾಯಕರು ಎಲ್ಲ ಹೇಳಿದರೆ ಈ ಸರ್ಕಾರ ಮಾಡಬೇಕಂತ ದುರಾಡಳಿತದಿಂದ ಸರ್ಕಾರವನ್ನು ಕಿತ್ತು ಒಗಿಬೇಕು. ಸರ್ಕಾರ ಹೋಗಬೇಕು, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು, ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಂತ ಇನ್ನೊಂದು ಎಲ್ಲರೂ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಧಿಕ್ಕಾರ ಧಿಕ್ಕಾರ ಪ್ರತಿಪಕ್ಷ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಆಯ್ಕೆ ಆಗಿರ್ತಕ್ಕಂಥ ಅಂತಂದ್ರೆ ಈಗಿನ ಇನ್ನೊಂದು ಕೂಡ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ರಾಮಲಿಂಗೇಶ್ವರ ನಮ್ಮ ಜಿಲ್ಲೆಯ ಎಲ್ಲ ಕ್ಷೇತ್ರಗಳ ಅಭ್ಯರ್ಥಿಗಳು ಮುಂಗಾರವರು ವೇಣುಗೋಪಾಲ್ ಡಾಕ್ಟರ್ ಶಶಿಧರ್ ಅವರು ಎಲ್ಲ ನನ್ನ ಆತ್ಮೀಯ ಪಕ್ಷದ ಹಿರಿಯ ಮುಖಂಡರು ಎಲ್ಲ ಮಾಧ್ಯಮ ಸ್ನೇಹಿತರು ಇವತ್ತೇನು ಬೆಂಗಳೂರಿನಲ್ಲಿ RCB ತಂಡ ಮೊದಲನೇ ಬಾರಿ 18 ವರ್ಷಗಳ ನಂತರ ಮೊದಲನೇ ಬಾರಿ ಈ ಒಂದು IPL ಟೂರ್ನಿಯನ್ನು ಗೆದ್ದ ಮೇಲೆ ಈ ತಂಡ ಸ್ವಾಭಾವಿಕವಾಗಿ ಆಯಾ ನಗರಗಳಲ್ಲಿ ಕಾರ್ಯಕ್ರಮವನ್ನು ಮಾಡುವಂಥದ್ದು ಸರ್ವಸಾಮಾನ್ಯ. ಈ ಹಿಂದೆ 15 ಬಾರಿ ಮುಂಬೈ ಗೆದ್ದಾಗ ಮುಂಬೈನಲ್ಲಿ ಆ ತಂಡ ಮಾಡಿದೆ, ದೆಹಲಿಯಲ್ಲಿ, ಚೆನ್ನೈನಲ್ಲಿ, ಕೋಲ್ಕತ್ತಾದಲ್ಲಿ ಎಲ್ಲ ಆ ತಂಡಗಳು ಗೆದ್ದಾಗ ಇದೇ ರೀತಿ ಬೆಳವಣಿಗೆಯನ್ನು ಮಾಡಿದ್ದಾರೆ, ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಎಲ್ಲಿಯೂ ಕೂಡ ಒಂದು ಸಣ್ಣ ಅಂಕ ತಂದಿಲ್ಲ. ಆದರೆ ಬೆಂಗಳೂರಿನಲ್ಲಿ ಇಂದಿನ ದಿವಸ ಏನು ರಾತ್ರಿ ತಡರಾತ್ರಿ ಪಂಜಾಬ್ ಮುಗಿದಿದೆ, ಮರು ದಿವಸ 1 ಗಂಟೆ ಮಧ್ಯಾಹ್ನಕ್ಕೆ ಆ ತಂಡ ಬೆಂಗಳೂರು ಬರುತ್ತೆ. ಅವತ್ತೇ 4 ಗಂಟೆಗೆ ವಿಧಾನಸೌಧದ ಮುಂದೆ ಒಂದು ಕಾರ್ಯಕ್ರಮ, ಅದಾದ್ಮೇಲೆ KCA ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಕಾರ್ಯಕ್ರಮ, ಇದರ ಮಧ್ಯೆ ಬೆಳಗ್ಗೆ 8 ಗಂಟೆಗೆ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿರುವುದಿದ್ರೆ ಇದರ ಮೂಲಕ ರಾಜಕೀಯ ಲಾಭ ತೆಗೆದುಕೊಳ್ಳುವಂತ ಸಣ್ಣತನ ಯಾರಿಗೂ ಕೂಡ ಇಲ್ಲ ಅಂತ ಹೇಳಿ ಮತ್ತೊಮ್ಮೆ ಈ ಸರ್ಕಾರಕ್ಕೆ ನಮ್ಮೆಲ್ಲರ ಧಿಕ್ಕಾರ ಆಗಿ ಮತ್ತೆ ನಾವು ಜೊತೆಗೆ ಮಾತನಾಡುತ್ತೇವೆ. प्रधानमंत्री नरेंद्र मोदी जी के धिक्कार धिक्कार कांग्रेस सरकार के धिक्कार धिक्कार कांग्रेस सरकार के धिक्कार धिक्कार कांग्रेस सरकार के धिक्कार ನಾವು
ನಮ್ಮ ಮುಖಂಡರು ಎಲ್ಲ ಇವತ್ತು ಮೊದಲ ಬಾರಿಗೆ ನಮ್ಮ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರದ ನಿರ್ಧಾರ ಬಂದಿದ್ದಾರೆ. ನಮ್ಮ ಡಾಕ್ಟರ್ ಶಿವಕುಮಾರ್ ಬಂದಿದ್ದಾರೆ. ಜೊತೆಗೆ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ 2 ವರ್ಷ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಗ್ಯಾರಂಟಿಗಳು ಕೊಟ್ಟು ಸರ್ಕಾರ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರ ದಿವಾಳಿಯನ್ನು ಮುಚ್ಚಾಕೊಳ್ಳೋದಕ್ಕೆ 18 ವರ್ಷ ಕಷ್ಟಪಟ್ಟು RCB ಸಂಸ್ಥೆ ದೀರ್ಘಕಾಲ ಅವರ ಶ್ರಮೆಯಿಂದ ಅವರು ಕರ್ನಾಟಕಕ್ಕೆ ಒಂದು ಕಿರೀಟ ತಂದಿದ್ದರು. ಆ ಕಿರೀಟ ಏನಂತಂದ್ರೆ ದೀಪಾವಳಿಗಿಂತ ಹೆಚ್ಚಿಗೆ ನಮ್ಮ ಕರ್ನಾಟಕದ ಜನಾಂಗವನ್ನು ಎಲ್ಲರೂ ಆಚರಣೆ ಮಾಡಿದೆ. ಈ ಆಚರಣೆ ಮಾಡಿದ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಈಗ ಟ್ರೆಂಡಿಂಗ್ ಹೇಳ್ಬಿಟ್ಟು ಆ ಟ್ರೆಂಡಿಂಗ್ ಯಾವುದೇ ಪದ್ಧತಿ ಇಲ್ಲ. ವಿಧಾನಸೌಧದಲ್ಲಿ ವ್ಯಕ್ತಿ ಮೇಲೆ ಆಚರಣೆಯನ್ನು ಇಟ್ಕೊಂಡು ಆ ಆಚರಣೆಯಲ್ಲಿ ದೊಡ್ಡ ಮಟ್ಟಿಗೆ ಆಚರಣೆ ಜನ ಬಂದು ನೋಡಾದ್ಮೇಲೆ ಮತ್ತೊಂದು ಯಾವುದೇ ಸಿದ್ಧತೆ ಇದ್ದರೆ ಬದ್ಧತೆ ಇದ್ದರೆ ತರಾತುರಿಯಾಗಿ ಅದಾದ್ಮೇಲೆ ತಂಡದಲ್ಲಿರ್ತಕ್ಕಂಥ ಅವ್ರು ಬಂದಿರ್ತಕ್ಕಂಥ ಎಲ್ಲ ಅಭಿಮಾನಿಗಳನ್ನ ಅವರು ಒಳಗಡೆ ಬಿಟ್ಟಿದೆ.